ನೋಡಿ, ಈಗ ಕಳೆದ ಒಂದು ವಾರದಲ್ಲಿ ಕೆಲವು ಭೀಕರ ಹತ್ಯೆಗಳು ನಡೆದಿದ್ದು ನಿಜ. ಆದರೆ ತಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಅವೆಲ್ಲನೂ ಕೂಡ ಪರಿಚಿತರೇ ಮಾಡಿರೋದು. ಯಾರೂ ಅಪರಿಚಿತರು ಅಥವಾ ಈ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಿದೆ ಅಂತ ಆಗಿಲ್ಲ. ಈಗ ಮೊನ್ನೆ ಒಂದು ಮನೆಯಲ್ಲಿ 3 ಹತ್ಯೆ ಮಾಡಿದೆ. ಯಾರು ಮಾಡಿರೋದು? ಮಗಳೇ ಹಲ್ಲೆ ಮಾಡಿರೋದು, ಅವ್ರ ತಂಗಿ ಮೇಲೆ, ಅವ್ರ ತಂದೆ ತಾಯಿ ಮೇಲೆ. ಮತ್ತು ಮೊನ್ನೆ ತುಮಕೂರಿನಲ್ಲಿ ನಡೆದಂಥ ಘಟನೆ ಎಲ್ಲರೂ ಪರಿಚಿತರೇ ಇದ್ದರು 3-4 ವರ್ಷದಿಂದ. ಈಗ ನೀವು ಹೇಳ್ತಾ ಇರೋ ಘಟನೆಗಳು ಕೂಡ ಎಲ್ಲರೂ ಪರಿಚಿತರೇ ಇದ್ದರು. ಸೊ ಹಿಂಗೆ ಲಾ ಆ್ಯಂಡ್ ಆರ್ಡ್ರಿಂದ ಇವತ್ತು ಅವು ಸಮಸ್ಯೆ ಆಗ್ತಾ ಇಲ್ಲ. ಅದು ವೈಯಕ್ತಿಕ ಕಾರಣಗಳಿರ್ಬೋದು, ಕೌಟುಂಬಿಕ ಕಾರಣಗಳಿಂದ ಇರ್ಬೋದು. ಅದು ನಮಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಜಾಗೃತಿ ಮೂಡಿಸೋದು ನಮ್ಮ ಕೆಲಸ ಇದೆ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ನೋಡಿ, ಈಗ ಕಳೆದ ಒಂದು ವಾರದಲ್ಲಿ ಕೆಲವು ಭೀಕರ ಹತ್ಯೆಗಳು ನಡೆದಿದ್ದು ನಿಜ. ಆದರೆ ತಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಅವೆಲ್ಲನೂ ಕೂಡ ಪರಿಚಿತರೇ ಮಾಡಿರೋದು. ಯಾರೂ ಅಪರಿಚಿತರು ಅಥವಾ ಈ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಿದೆ ಅಂತ ಆಗಿಲ್ಲ. ಈಗ ಮೊನ್ನೆ ಒಂದು ಮನೆಯಲ್ಲಿ 3 ಹತ್ಯೆ ಮಾಡಿದೆ. ಯಾರು ಮಾಡಿರೋದು? ಮಗಳೇ ಹಲ್ಲೆ ಮಾಡಿರೋದು, ಅವ್ರ ತಂಗಿ ಮೇಲೆ, ಅವ್ರ ತಂದೆ ತಾಯಿ ಮೇಲೆ. ಮತ್ತು ಮೊನ್ನೆ ತುಮಕೂರಿನಲ್ಲಿ ನಡೆದಂಥ ಘಟನೆ ಎಲ್ಲರೂ ಪರಿಚಿತರೇ ಇದ್ದರು 3-4 ವರ್ಷದಿಂದ. ಈಗ ನೀವು ಹೇಳ್ತಾ ಇರೋ ಘಟನೆಗಳು ಕೂಡ ಎಲ್ಲರೂ ಪರಿಚಿತರೇ ಇದ್ದರು. ಸೊ ಹಿಂಗೆ ಲಾ ಆ್ಯಂಡ್ ಆರ್ಡ್ರಿಂದ ಇವತ್ತು ಅವು ಸಮಸ್ಯೆ ಆಗ್ತಾ ಇಲ್ಲ. ಅದು ವೈಯಕ್ತಿಕ ಕಾರಣಗಳಿರ್ಬೋದು, ಕೌಟುಂಬಿಕ ಕಾರಣಗಳಿಂದ ಇರ್ಬೋದು. ಅದು ನಮಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಜಾಗೃತಿ ಮೂಡಿಸೋದು ನಮ್ಮ ಕೆಲಸ ಇದೆ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್.